Hello everyone, this is Girisha, Assistant Professor, Government First Grade College, Badamnalli. Welcome back to Digital Learning. So in the last class, we discussed importance of financial services. So financial services na ಒಂದು ಇಂಪಾರ್ಟೆನ್ಸ್ ಅಂದರೆ ಮಹತ್ವ ಏನು ಅನ್ನೋದ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ನ ಒಂದು ಕ್ಲಾಸಿಫಿಕೇಷನ್ ಯಾವ್ಯಾವ ಬರ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ದ ಫೈನಾನ್ಷಿಯಲ್ intermediaries in India can be traditionally classified into two heads. One is capital market intermediaries, another one is money market intermediaries. So ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತಂದರೆ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತಾನೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ವಿಚ್ ಇಸ್ ಆಫರ್ಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ನಾವು ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತಲೂ ಕೂಡ ನಾವು ಕರಿತೀವಿ. ಮತ್ತು ಅದರಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂಟರ್ಮೀಡಿಯರೀಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಯಾವುದೇ ಕನ್ಫ್ಯೂಷನ್ ಬೇಡ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೂ ಒಂದೇ, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತಂದರೂ ಕೂಡ ಒಂದೇ. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅಂತಂದರೆ ವಾಟ್ ಎವರ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಿವಿಂಗ್ ಅ ಸರ್ವಿಸಸ್ ಇಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಸರ್ವಿಸ್ ಏನೆಲ್ಲ ಸರ್ವಿಸಸ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಕೊಡ್ತವೆ ಅವುಗಳನ್ನೆಲ್ಲವೂ ಕೂಡ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಅಂತಲೇ ಕರಿತೀವಿ. ಸೊ ಟ್ರೆಡಿಷನಲಿ ಇನ್ ಇಂಡಿಯಾ ವಿ ಆರ್ ಕ್ಲಾಸಿಫೈಡ್ ದ ಫೈನಾನ್ಷಿಯಲ್ ಸರ್ವಿಸಸ್ ಇಂಟು ಟೂ ಹೆಡ್. ಒನ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್, ಅನದರ್ ಒನ್ ಈಸ್ ಮನಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ಸೊ ನಾವು ಇಂಡಿಯಾದಲ್ಲಿ ಟ್ರೆಡಿಷ್ನಲ್ ಆಗಿ ನಾವು ಫೈನಾನ್ಷಿಯಲ್ ಸರ್ವಿಸಸ್ನ ಟೂ ಹೆಡ್ಡಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಒಂದು ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್, ಅನದರ್ ಒನ್ ಇಸ್ ಮನಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ಕ್ಯಾಪಿಟಲ್ ಮಾರ್ಕೆಟ್ ಅಂತಂದರೆ ಬಂಡವಾಳ ಮಾರುಕಟ್ಟೆ ಅಂತ ನಾವು ಕರಿತೀವಿ. ಅದೇ ರೀತಿ ಮನಿ ಮಾರ್ಕೆಟ್ ಅಂತಂದರೆ ಹಣದ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ನಮಗೆ ಗೊತ್ತಿದೆ, ದ ಮಾರ್ಕೆಟ್ ವಿಚ್ ಈಸ್ ಟ್ರೇಡಬಲ್ ದ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಹ್ಯಾವ್ ದ ಲಾಂಗ್ ಟರ್ಮ್ ಮೆಚುರಿಟಿ. The capital market is a market for buying and selling of long-term financial instruments. ಸೊ ಯಾವೆಲ್ಲ ನಾವು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಲಾಂಗ್ ಟರ್ಮ್ ಮೆಚುರಿಟಿ ಇರುವಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು. ಇಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಎಲ್ಲಿ ಸೇಲ್ ಮಾಡ್ತೀವಿ ಅದು ಎಲ್ಲಿ ಬೈ ಮಾಡ್ತೀವಿ ಅಂತಂದರೆ ಅವನ್ನ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಈ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಅಂದರೆ ಈ ರೀತಿಯಾದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಮತ್ತು ಸೇಲ್ ಮಾಡಲಿಕ್ಕೆ ಯಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಯಾವೆಲ್ಲ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರಲ್ಲ ಅವುಗಳನ್ನೆಲ್ಲವೂ ಕೂಡ ನಾವೇನಂತ ಕರಿತೀವಿ ಹಾಗಾದರೆ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಬಂಡವಾಳ ಮಾರುಕಟ್ಟೆ ಅಂದರೆ ಇಷ್ಟೇ. ಸೊ ಇಲ್ಲಿ ಬೈ ಮಾಡೋವಂಥದ್ದು, ಇಲ್ಲಿ ಪರ್ಚೇಸ್ ಮಾಡೋವಂಥ, ಸೇಲ್ ಮಾಡೋವಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಿಗೆ ಮೋರ್ ದ್ಯಾನ್ 1 year ಮೆಚುರಿಟಿ ಇರುತ್ತೆ. ತುಂಬ ಸಿಂಪಲಾಗಿ ಹೇಳೋದಾದರೆ ಈಗ ಲೈಕ್ ನಮಗೆ ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಮತ್ತು ಬಾಂಡ್ಸ್ ಆಗಿರ್ಬೋದು, ಇವುಗಳಿಗೆಲ್ಲ ಏನಂತಂದರೆ ಮೆಚುರಿಟಿ ಪೀರಿಯಡು ಮೋರ್ ದ್ಯಾನ್ 1 year ಇರುತ್ತೆ. ಈ ಥರದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬೈ ಮಾಡಲಿಕ್ಕೆ ಮತ್ತು ಸೇಲ್ ಮಾಡಲಿಕ್ಕೆ ಏನೆಲ್ಲ ಫೆಸಿಲಿಟಿಗಳು ಬೇಕಾಗುತ್ತೆ, ಅವ್ರಿಗೆ ಏನೆಲ್ಲ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರಲ್ಲ ಅವುಗಳನ್ನೆಲ್ಲವೂ ನಾವು ಒಟ್ಟಾಗಿ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ನಾನು ಹೇಳಿದೆ ಮನಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ಸೊ ಇದು ಕ್ಯಾಪಿಟಲ್ ಮಾರ್ಕೆಟ್ಗೆ ಆಪೋಸಿಟ್ ಟು ಮನಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ಅಂದರೆ ಇಲ್ಲಿ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು ಸೇಲ್ ಆಗುತ್ತೆ ಅಂತ. ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತಂದ್ರೇನು, ದ ಇನ್ಸ್ಟ್ರೂಮೆಂಟ್ ವಿಚ್ ಆರ್ ಟ್ರೇಡಿಂಗ್ ಹಿಯರ್ ದ ಮೆಚುರಿಟಿ ಪೀರಿಯಡ್ ಈಸ್ ಲೆಸ್ ದ್ಯಾನ್ 1 year ಆರ್ 1 year. ಸೊ 1 ವರ್ಷದ ಒಳಗೆ ಅಥವಾ 1 ವರ್ಷಕ್ಕೆ ಮೆಚುರಿಟಿ ಇರುವಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಸೇಲ್ ಮಾಡೋದಿಲ್ಲಪ್ಪ ಅಂದರೆ ಮನಿ ಮಾರ್ಕೆಟಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಸ್ ಆಗಿರ್ಬೋದು, ಟ್ರೆಷರಿ ಬಿಲ್ಸ್ಗಳಾಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಆಗಿರ್ಬೋದು, ಅಥವಾ ಕಾಲ್ ಮನಿ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಎಲ್ಲಿ ಸೇಲ್ ಆಗ್ತವೆ ಅಂತಂದರೆ ಮನಿ ಮಾರ್ಕೆಟಲ್ಲಿ ಸೇಲ್ ಆಗೋವಂಥ ಇನ್ಸ್ಟ್ರೂಮೆಂಟ್ಸ್ಗಳು. ಸೊ ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಅಂದರೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಬೈ ಮಾಡೋದು, ಸೇಲ್ ಮಾಡೋದು, ಯಾವೆಲ್ಲ ಈ ರೀತಿಯ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಅವನ್ನೆಲ್ಲವೂ ಕೂಡ ನಾವೇನಂತ ಕರಿತೀವಿ ಅಂತಂದರೆ ಮನಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಅಂತೇಳಿ ಕರಿತೀವಿ ಅಂತ. ಕ್ಲಿಯರ್ ಅಲ್ಲ? ಟ್ರೆಡಿಷ್ನಲಿ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಆ್ಯಂಡ್ ಈಸ್ ಸೆಕೆಂಡ್ ಒನ್ ಈಸ್ ಮನಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ನೆಕ್ಸ್ಟು ನೋಡೋದಾದರೆ
The financial service cover wide range of activity. They can broadly classified into two head. One is traditional activities, another one is modern activities. So ಇದು ಒಂದು ಬೇರೆ ರೀತಿಯಾದ ಕ್ಲಾಸಿಫಿಕೇಶನು. ಸೊ ಟ್ರೆಡಿಷ್ನಲ್ ಆಗಿ ನಾವು ಟ್ರೆಡಿಷ್ನಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಅದ್ರ ಜೊತೆಗೆ ಮಾಡರ್ನ್ ಆಕ್ಟಿವಿಟೀಸ್ ಅಂತ ಕೂಡ ಕರಿತೀವಿ. ಈಗ ಮೊದಲೆಲ್ಲ ಹಳೆಯ ಫೈನಾನ್ಷಿಯಲ್ ಸರ್ವಿಸಸ್ಗಳು ಇದ್ದಾಗ ಈ ರೀತಿ, ಇವಾಗ ಹೊಸ ಫೈನಾನ್ಷಿಯಲ್ ಸರ್ವಿಸಸ್ಗಳಿಲ್ಲ. ಈಗ ನಮಗೆ ಮಾರ್ಟ್ಗೇಜ್ ಆಕ್ಟಿವಿಟೀಸ್ಗಳಾಗಿರ್ಬೋದು, ಸೆಕ್ಯೂರಿಟೈಸೇಷನ್ ಆಫ್ ಡೆಟ್ ಆಗಿರ್ಬೋದು, ಕ್ರೆಡಿಟ್ ರೇಟಿಂಗ್ಗಳಾಗಿರ್ಬೋದು, ಅಥವಾ ವಾಟೆವಲ್ ಹೆಡ್ಜಿಂಗ್ ಆಕ್ಟಿವಿಟೀಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಾಡರ್ನ್ ಸರ್ವಿಸಸ್ಸು. ಇವೆಲ್ಲ ಮರ್ಚೆಂಟ್ ಬ್ಯಾಂಕಿಂಗ್ ಆಕ್ಟಿವಿಟಿಗಳು, ಇವೆಲ್ಲ ಮಾಡರ್ನ್ ಸರ್ವಿಸಸ್ಸು. ಟ್ರೆಡಿಷ್ನಲ್ ಸರ್ವಿಸಸ್ಗಳು ಹಾಗಾಗಿ ನಾವು ಟೋಟಲ್ ಆ್ಯಕ್ಟಿವಿಟಿಗಳನ್ನು ಟೂ ಹೆಡ್ ಕ್ಲಾಸಿಫೈ ಮಾಡ್ತಿದ್ವಿ, ಒಂದು ಟ್ರೆಡಿಷ್ನಲ್ಲು ಮತ್ತು ಒಂದು ಮಾಡರ್ನ್ ಅಂತ ಕರಿತೀವಿ. ಸೊ ಹಾಗೆ ಇಲ್ಲಿ ಟ್ರೆಡಿಷ್ನಲ್ ಆ್ಯಕ್ಟಿವಿಟಿಗಳನ್ನು ಫರ್ದರ್ ಕ್ಲಾಸಿಫೈ ಮಾಡ್ತೀವಿ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಆ್ಯಂಡ್ ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ. ಇಲ್ಲಿ ನಾನು ಲೈನ್ ಹಾಕಬೇಕಾಗಿತ್ತು. ಸೊ ಇಲ್ಲಿ ಏನಂತ ಕರಿತೀವಿ, ಫಂಡ್ ಬೇಸ್ಡ್ ಟ್ರೆಡಿಷ್ನಲ್ ಆ್ಯಕ್ಟಿವಿಟಿಗಳನ್ನು ಫರ್ದರ್ ಕ್ಲಾಸಿಫೈ ಮಾಡ್ತೀವಿ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಆ್ಯಂಡ್ ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ. ಸೊ ಇಲ್ಲಿ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ ನಾವು ಮೊದಲು ನೋಡಿದಾಗ ದ ಟ್ರೆಡಿಷ್ನಲ್ ಸರ್ವಿಸಸ್ ವಿಚ್ ಕ್ಯಾನ್ ಕಮ್ಸ್ ಅಂಡರ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್. ಸೊ ಫಂಡ್ ಬೇಸ್ಡ್ ಆ್ಯಕ್ಟಿವಿಟಿಗಳಲ್ಲಿ ನಾವು ಟ್ರೆಡಿಷ್ನಲ್ ಆ್ಯಕ್ಟಿವಿಟಿಗಳನ್ನು ಎರಡೆಡ್ಡಲ್ಲಿ ಕ್ಲಾಸಿಫೈ ಮಾಡ್ತೀವಿ, ಒಂದು ಫಂಡ್ ಬೇಸ್ಡ್ ಆ್ಯಂಡ್ ನಾನ್ ಫಂಡ್ ಬೇಸ್ಡ್ ಅಂತೇಳಿ. ಸೊ ಹಾಗಾಗಿ ಫಸ್ಟು ಈ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತಂದರೆ ಯಾವ್ಯಾವುದು ಅಂತ ನೋಡ್ಬೋದು. ಸೊ ಫಂಡ್ ಅಂತಂದರೆ ನಮಗೆ ಗೊತ್ತಿದೆ ಕ್ಯಾಪಿಟಲ್ ಅಂತ ಒಂದು ಅರ್ಥ ಮಾಡ್ಕೋಬೋದು. ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂದರೆ ದ ಆ್ಯಕ್ಟಿವಿಟಿ ವಿಚ್ ಆರ್ ಕನ್ವರ್ಟ್ ದ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಸೊ ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಏನೆಲ್ಲ ಆ್ಯಕ್ಟಿವಿಟಿಗಳು ಬರ್ತಾವಲ್ಲ ಅವುಗಳನ್ನು ನಾವಿಲ್ಲಿ ಫಂಡ್ ಬೇಸ್ಡ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್, ನಥಿಂಗ್ ಬಟ್ ಫೀಸ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ನೋಡೋಣ ಅದೇನಂತ. ಮುಖ್ಯವಾಗಿ ಇಲ್ಲಿ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತಂದರೆ ಯಾವ್ಯಾವಪ್ಪ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಯಾವುದು, ಅಂಡರ್ ರೈಟಿಂಗ್ ಆರ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್, ಡಿಮೆಚರ್ಸ್, ಬಾಂಡ್ಸ್ ಎಕ್ಸೆಟ್ರಾ ಆಫ್ ನ್ಯೂ ಇಶ್ಯೂ, ದಟ್ ಈಸ್ ಪ್ರೈಮರಿ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ಅಂತ ಕರೀತಾನೆ. ಸೊ ಫಸ್ಟ್ ಒನ್ ಆ್ಯಕ್ಟಿವಿಟಿ ಏನು, ಅಂಡರ್ ರೈಟಿಂಗ್ ಅಂತ ಹೇಳ್ದ. ಏನು ಅಂಡರ್ ರೈಟಿಂಗ್ ಅಂತಂದರೆ, ಅಂಡರ್ ರೈಟಿಂಗ್ ಅಂತಂದರೆ ಇಟ್ಸ್ ಎನ್ ಅರೇಂಜ್ಮೆಂಟ್ ಬಿಟ್ವೀನ್ ದ ಅಂಡರ್ ರೈಟರ್ ಆ್ಯಂಡ್ ಕಂಪನಿ. ಇಟ್ಸ್ ಎನ್ ಅರೇಂಜ್ಮೆಂಟ್ ಬಿಟ್ವೀನ್ ಅಂಡರ್ರೈಟರ್ಸ್ ಆ್ಯಂಡ್ ಕಂಪನಿ. ಅಂಡರ್ರೈಟರ್ಸ್ underwriting the securities, underwriting the shares or underwriting the bonds on behalf of the company from the public. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಉದಾಹರಣೆ ಏನಂತಂದರೆ, ಈಗ ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನನಗೆ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಬೇಕು. ಸೊ ಈ 1 ಲಕ್ಷ ಕ್ಯಾಪಿಟಲ್ನ ನಾನು ಏನು ಮಾಡ್ತೀನಿ, ಶೇರ್ಸ್ ಆಗಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನಗೆ ಯಾರು ಗೊತ್ತಿಲ್ಲ, ಯಾಕೆ ಆ ಶೇರ್ಸನ್ನು ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂದಾಗ ನಾನೇನು ಮಾಡ್ತೀನಿ, ಯಾರೋ ಒಬ್ಬ ಎ ಬಿ ಅನ್ನೋ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವ್ರ ಜೊತೆ ನಾನು ಅಗ್ರಿಮೆಂಟ್ ಮಾಡ್ಕೊತೀನಿ. ಏನಂತ ಅಗ್ರಿಮೆಂಟ್ ಮಾಡ್ಕೊತೀನಿ, 1 ಲಕ್ಷ ರೂಪಾಯಿ ಏನು ಅಮೌಂಟ್ ಇದೆಯಲ್ಲ ಆ ಅಮೌಂಟ್ಗೆ ಶೇರ್ಸ್ಗಳನ್ನು ಎ ಮತ್ತು ಬಿ ಏನು ಮಾಡ್ತಾರೆ, ನನ್ನ ಪರವಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ. ಯಾರಿಂದ, ಪಬ್ಲಿಕ್ಸಿಂದ. ಸೊ ಈ ಪಬ್ಲಿಕ್ಸಿಂದ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಈ ಅರೇಂಜ್ಮೆಂಟ್ಗಳನ್ನು ನಾವೆಂತ ಕರಿತೀವಿ, ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಇಲ್ಲಿ ಅಂಡರ್ ರೈಟರ್ ಅಂದರೆ ಯಾರು, ಎ ಮತ್ತು ಬಿ. ಓಕೆನಾ. ಸೊ ಕಂಪನಿ ಯಾರು, ನಾನಾಗಿರ್ತೀನಿ. ಸೊ ಇಲ್ಲಿ ಅಂಡರ್ ರೈಟಿಂಗ್ ಅಂದರೆ ಇಷ್ಟೇ, ಇಟ್ಸ್ ಅನ್ ಅರೇಂಜ್ಮೆಂಟ್ ಬಿಟ್ವೀನ್ ಅಂಡರ್ ರೈಟರ್ಸ್ ಆ್ಯಂಡ್ ಕಂಪನಿ. Underwriters are going to subscribe the shares and securities on behalf of the company from the public. ಕಂಪನಿಯ ಪರವಾಗಿ, ಕಂಪನಿ ಹೆಸರಿನಲ್ಲಿ. ಸೊ ಈ ಅಂಡರ್ರೈಟರ್ಸ್ ಏನು ಮಾಡ್ತಾರೆ, ಪಬ್ಲಿಕ್ಸಿಂದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಅವ್ರನ್ನ ನಾವು ಅಂಡರ್ರೈಟರ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾದ ಅಂಡರ್ರೈಟಿಂಗ್ ಆ್ಯಕ್ಟಿವಿಟಿಗಳಲ್ಲಿ, ಈ ರೀತಿಯ ಅಂಡರ್ರೈಟಿಂಗ್ ಆ್ಯಕ್ಟಿವಿಟಿಗಳು ಏನಾದರೂ ಮಾಡ್ತಾಯಿದ್ರೆ ಅದನ್ನು ನಾವು ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತೇಳಿ ಕರಿತೀವಿ ಅಂತ. ಕ್ಲಿಯರಾ. ಸೊ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಸಬ್ಸ್ಕ್ರೈಬ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ದ ಕಂಪನಿ ಫ್ರಮ್ ದ ಪಬ್ಲಿಕ್. ಸೊ ಕಂಪನಿ ಪರವಾಗಿ ಏನು ಮಾಡ್ತಾರೆ, ಪಬ್ಲಿಕ್ಸಿಂದ ಅಮೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಕೊಡ್ತಾ ಇದ್ದಾರೆ, ಆ ರೀತಿಯ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತಂದರೆ ಅವ್ರನ್ನ ನಾವೇನಂತ ಕರಿತೀವಿ, ಸೊ ಅಂಡರ್ ರೈಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ, ಅಥವಾ ಅಂಡರ್ ರೈಟರ್ಸ್ ಅಂತೇಳಿ ಕರಿತೀವಿ ಅಂತ. ಕ್ಲಿಯರಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾನೆ, ಡೀಲಿಂಗ್ ಇನ್ ಸೆಕೆಂಡ್ರಿ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾನೆ. ಡೀಲಿಂಗ್ ಇನ್ ಸೆಕೆಂಡ್ರಿ ಮಾರ್ಕೆಟ್ ಆ್ಯಕ್ಟಿವಿಟಿ ನಾನು ಆಲ್ರೆಡಿ ಹೇಳಿದೆ. ಸೊ ನಿಮಗೆ ಕ್ಯಾಪಿಟಲ್ ಮಾರ್ಕೆಟ್. ಓಕೆ. ಸೊ ಡೀಲಿಂಗ್ ಇನ್ ಸೆಕೆಂಡ್ರಿ ಮಾರ್ಕೆಟ್ ಆ್ಯಕ್ಟಿವ್, ಇಲ್ಲಿ ಮಾರ್ಕೆಟಲ್ಲಿ, ಫೈನಾನ್ಷಿಯಲ್ ಮಾರ್ಕೆಟಲ್ಲಿ 2 ಹೆಡ್ ಬರುತ್ತೆ. ಒಂದು ಪ್ರೈಮರಿ ಮಾರ್ಕೆಟ್, ಅನ್ನೋದೊಂದು ಸೆಕೆಂಡ್ರಿ ಮಾರ್ಕೆಟ್ ಅಂತ. ಪ್ರೈಮರಿ ಮಾರ್ಕೆಟ್ ಅಂತಂದರೆ ಸಿಂಪಲಾಗಿ ಹೇಳೋದಾದರೆ ದ ಮಾರ್ಕೆಟ್ ಫಾರ್ ಫ್ರೆಶ್ ಇಶ್ಯೂ. ಈಗ ಸಪೋಸ್ ಈಗ ನಾನು ಆಲ್ರೆಡಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ನಾನು ಒಂದು ಕಂಪ್ನಿ ಓಪನ್ ಮಾಡ್ತಾಯಿದ್ದೀನಿ, ನನಗೆ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಫಸ್ಟು ನಾನು ಎಲ್ಲಿಗೆ ಹೋಗ್ತೀನಿ, ಪ್ರೈಮರಿ ಮಾರ್ಕೆಟ್ಗೆ ಹೋಗ್ತೀನಿ. ದ ಮಾರ್ಕೆಟ್ ಫಾರ್ ಫ್ರೆಶ್ ಇಶ್ಯೂ, ಹೊಸ ಶೇರ್ಸ್ಗಳನ್ನು ಎಲ್ಲಿ ನಾವು ಇಶ್ಯೂ ಮಾಡ್ತೀವಿ ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಇನ್ನು ಸೆಕೆಂಡ್ರಿ ಮಾರ್ಕೆಟ್ ಅಂತಂದರೆ ದಟ್ಸ್ ದ ಮಾರ್ಕೆಟ್ ಫಾರ್
ಎಕ್ಸಿಸ್ಟಿಂಗ್ ಇಶ್ಯೂಸ್. ಸೊ ಈಗ ಆಲ್ರೆಡಿ ನಾನು ಶೇರ್ಸ್ನ ಇಶ್ಯೂ ಮಾಡಿದ್ದೀನಿ ಒಂದು 10 ವರ್ಷದ ಹಿಂದೆ. ಆ ಶೇರ್ಸ್ಗಳನ್ನು ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತಂದರೆ ಅದು ಯಾವ ಮಾರ್ಕೆಟ್ಗೆ ಹೋಗ್ತೀವಿ ನಾವು? ಕ್ಯಾಪಿಟಲ್ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್ಗೆ ಹೋಗ್ತೀವಿ. ಸೆಕೆಂಡ್ರಿ ಸೇಲ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತೇನೆ. ಸೆಕೆಂಡ್ರಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ಫಾರ್ ಸೆಕೆಂಡರಿ ಸೇಲ್ ಆಫ್ ಸೆಕ್ಯೂರಿಟೀಸ್. ಅಂದರೆ ಆಲ್ರೆಡಿ ಇರೋವಂಥ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳನ್ನ ಸೇಲ್ ಮಾಡ್ತಿದ್ದೀರಾ, ಬೈ ಮಾಡ್ತಿದ್ದೀರಾ ಅಂದರೆ ಎಲ್ಲಿ ಮಾಡ್ತೀರಾ ನೀವು? ಅದನ್ನು ಸೆಕೆಂಡ್ರಿ ಮಾರ್ಕೆಟಲ್ಲಿ ಮಾಡ್ತೀರಾ ಅಂತ. ಸೊ ಈ ರೀತಿಯಾದ ಆ್ಯಕ್ಟಿವಿಟಿಗಳನ್ನು ಏನಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಪ್ರೊವೈಡ್ ಮಾಡ್ತಾ ಇದ್ದರೆ ಅವುಗಳನ್ನು ನಾವೇನಂತ ಕರಿತೀವಿ? ಡೀಲಿಂಗ್ ಇನ್ ಸೆಕೆಂಡ್ರಿ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ಅಂತೇಳಿ ಕರಿತೀವಿ ಅಂತ. ಕ್ಲಿಯರ್ ಅಲ್ಲ? ಸೊ ನೆಕ್ಸ್ಟು ಥರ್ಡ್ ಪಾಯಿಂಟ್ ನಾವು ನೋಡೋದಾದರೆ, ಪಾರ್ಟಿಸಿಪೇಟಿಂಗ್ ಇನ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಕಮರ್ಷಿಯಲ್ ಪೇಪರ್ಸ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್, ಟ್ರೆಜರಿ ಬಿಲ್, ಬಿಲ್ ಆಫ್ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಎಕ್ಸೆಟ್ರಾ. ಸೊ ನಾನು ಮನಿ ಮಾರ್ಕೆಟ್ ಅಂತ ನಿಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಹೇಳಿದೆ. ಮನಿ ಮಾರ್ಕೆಟ್ ಅಂತಂದ್ರೆ ಏನು ಗೊತ್ತಾ? ಇಟ್ಸ್ ಅ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇಟ್ಸ್ ಅ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಯಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು 1 year ಆರ್ ಲೆಸ್ ದ್ಯಾನ್ 1 year ಮೆಚುರಿಟಿ ಇರುತ್ತೆ ಅವುಗಳನ್ನು ನಾವು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಎಕ್ಸಾಂಪಲ್ಸು ನಮ್ಮ ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಆಗಿರ್ಬೋದು, ಟ್ರೆಜರಿ ಬಿಲ್ ಆಗಿರ್ಬೋದು, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ವಾಟ್ ವಿ ಕಾಲ್ಡ್ ಕಮರ್ಷಿಯಲ್ ಬಿಲ್ಸ್ ಆಗಿರ್ಬೋದು. ಈ ಆ್ಯಕ್ಟಿವಿಟಿಗಳನ್ನ ಯಾರಾದರೂ ಮಾಡ್ತಾಯಿದ್ರೆ, ಈ ರೀತಿಯ ಫೈನಾನ್ಷಿಯಲ್ ಸರ್ವಿಸಸ್ನ ಯಾರು ಪ್ರೊವೈಡ್ ಮಾಡ್ತಾಯಿದ್ರೆ ಅವುಗಳನ್ನು ನಾವಿಲ್ಲಿ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಕ್ಲಿಯರಾ? ಸೊ ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟು ನಮ್ಮ ಮುಂದೆ ಬರ್ತವೆ. ಮನಿ ಮಾರ್ಕೆಟ್ ಅನ್ನೋ ಚಾಪ್ಟರ್ ಇದೆ, ಆ ಚಾಪ್ಟರ್ ಡೀಟೇಲ್ ಡಿಸ್ಕಷನ್ ಮಾಡೋಣ. ಸೊ ಇವೆಲ್ಲವೂ ಏನಂದರೆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು. ನೆನ್ಪಿಟ್ಕೊಳ್ಳಿ, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್, ಟ್ರೆಜರಿ ಬಿಲ್, ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಇವೆಲ್ಲವೂ ಕೂಡ ಏನು? ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇವೆಲ್ಲವೂ ಕೂಡ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಈ ರೀತಿಯಾದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದು, ಈ ರೀತಿಯ ಆ್ಯಕ್ಟಿವಿಟಿಗಳು ಏನಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಪ್ರಿಫರ್ ಮಾಡ್ತಾಯಿದ್ರೆ ಅವುಗಳನ್ನು ನಾವು ಫಂಡ್ ಬೇಸ್ಡ್ ಆ್ಯಕ್ಟಿವಿಟಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಕ್ಲಿಯರಾ? ಸೊ ನೆಕ್ಸ್ಟ್ ಒನ್, ಇನ್ವಾಲ್ವಿಂಗ್ ಇನ್ ಎಕ್ವಿಪ್ಮೆಂಟ್ ಲೀಸಿಂಗ್, ಹೈರ್ ಪರ್ಚೇಸ್, ವೆಂಚರ್ ಕ್ಯಾಪಿಟಲ್ ಆ್ಯಂಡ್ ಸೀಡ್ ಕ್ಯಾಪಿಟಲ್. ಸೊ ಇಲ್ಲಿ ಲೀಸಿಂಗ್ ಅಂತ ಒಂದು ವರ್ಡ್ ಇದೆ. ಇವೆಲ್ಲ ಟೆಕ್ನಿಕಲ್ ವರ್ಡ್ಸ್, ಇವಕ್ಕೆಲ್ಲ ಸಪ್ರೇಟ್ ಚಾಪ್ಟರ್ಸ್ ಇದೆ. ಮುಂದೆ ನಾವು ಇದು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಲ್ಲಿ ನೋಡ್ತೀವಿ. ಲೀಸಿಂಗ್ ಅಂತಂದರೆ ನಮಗೆ ಗೊತ್ತಿದೆ, ಇಟ್ಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಇಲ್ಲಿ ದ ಲೆಸ್ಸರ್ ಹ್ಯಾವ್ ರೈಟ್ ಟು ಯುಟಿಲೈಸ್ ದ ಪ್ರಾಪರ್ಟಿ ಬೈ ಪೇಯಿಂಗ್ ರೆಂಟಲ್ ಅಮೌಂಟ್ ಟು ದ ಲೆಸ್ಸಿ. ಸೊ ಈ ಲೆಸ್ಸರ್ ಏನು ಮಾಡ್ತಾನೆ, ಸರ್ಟನ್ ರೆಂಟ್ ಅಮೌಂಟ್ನ ಲೆಸ್ಸಿಗೆ ಕೊಡೋದ್ರ ಮೂಲಕ ಆ ಪ್ರಾಪರ್ಟಿನ ಯುಟಿಲೈಸ್ ಮಾಡ್ಕೊತಾನೆ, ಯೂಸ್ ಮಾಡ್ಕೊತಾನೆ. ಇಟ್ಸ್ ನಥಿಂಗ್ ಬಟ್ ಲೀಸಿಂಗ್ ಅಂತ ಕರಿತೀವಿ. ಓಕೆನಾ? ಸಪೋಸ್ ಈಗ ನನಗೆ ಒಂದು ಟ್ರ್ಯಾಕ್ಟರ್ ಬೇಕು. ಎಷ್ಟು ತಿಂಗಳು ಬೇಕು? ಒಂದು 3 ತಿಂಗಳು ಬೇಕು. ನಾನು ಹೊಸ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡೋದಿಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ, ಒಂದು ಎಕ್ಸಿಸ್ಟಿಂಗ್ ಯಾರೋ ಒಬ್ಬ ಟ್ರ್ಯಾಕ್ಟರಲ್ಲಿ ತಿಂಗಳಿಗೆ ಇಷ್ಟು ಬಾಡಿಗೆ ಅಂತೇಳಿ ನಾನೇನು ಮಾಡ್ತೀನಿ, ಲೀಸಿಗೆ ತೊಗೊತೀನಿ. 1 year ಅಥವಾ 2 years, 3 years, 3 months ನನ್ನ ನೆಸೆಸಿಟಿ ಇರೋವರೆಗೂ. ಸೊ ಆ ಟ್ರ್ಯಾಕ್ಟರ್ ನನ್ನ ಹತ್ರ ಇರುತ್ತೆ, ಬಟ್ ಓನರ್ಶಿಪ್ ಅವನ ಹತ್ರ ಇರುತ್ತೆ. ಬಟ್ ನಾನು ಏನು ಮಾಡ್ತೀನಿ, ಯೂಸ್ ಮಾಡ್ಕೊಂಡು ಅದಕ್ಕೆ ಸರ್ಟನ್ ಅಮೌಂಟ್ನ ಕೊಡ್ತೀನಿ. ಅದನ್ನು ನಾವು ಲೀಸಿಂಗ್ ಅಂತ ಕರಿತೀವಿ ಅಂತ. ಅದ್ರ ಜೊತೆಗೆ ಇನ್ನೊಂದಿದೆ, ಹೈರ್ ಪರ್ಚೇಸ್ ಅಂತ ಹೇಳ್ತೀನಿ. ಇಟ್ಸ್ ಅನ್ ಅರೇಂಜ್ಮೆಂಟ್ ಬಿಟ್ವೀನ್ ಹೈರರ್ ಆ್ಯಂಡ್ ಹೈರಿ. The possession of the property is immediately transferred to the buyer, but the ownership of the property transferred to the buyer when he pays the last installment. ಸೊ ಇದು ಹೈರ್ ಪರ್ಚೇಸ್ ಅಂದರೆ ನಿಮಗೆ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಅಂದರೆ ನಿಮ್ಮ ಪ್ರಾಪರ್ಟಿ ನೀವು ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ನೀವು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದಾಗ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀನೇನು ಮಾಡಬೇಕಾಗುತ್ತೆ, ಅಮೌಂಟ್ನ ಕಟ್ಟಬೇಕಾಗುತ್ತೆ, ಪ್ರತಿ ಇನ್ಸ್ಟಾಲ್ಮೆಂಟ್ನ ಕಟ್ಟಬೇಕಾಗುತ್ತೆ. ಅಲ್ಲಿವರೆಗೂ ಪ್ರಾಪರ್ಟಿ ನಿನ್ನ ಹತ್ರನೇ ಇರುತ್ತೆ, ನೀನೇ ಯೂಸ್ ಮಾಡ್ಕೊತಿರ್ತೀವಿ. ಇದನ್ನು ನಾವು ಹೈರ್ ಪರ್ಚೇಸಿಂಗ್ ಅಂತ ಕರಿತೀವಿ. ಅದ್ರ ಜೊತೆಗೆ ವೆಂಚರ್ ಕ್ಯಾಪಿಟಲ್ ಅಂತ ಇದೆ. ವೆಂಚರ್ ಕ್ಯಾಪಿಟಲ್ ಇನ್ ದ ಸೆನ್ಸ್ ಇನ್ವೆಸ್ಟ್ಮೆಂಟ್ ಇನ್ ಹೈ ರಿಸ್ಕಿ ಪ್ರಾಜೆಕ್ಟ್, ಇನೋವೇಟಿವ್ ಪ್ರಾಜೆಕ್ಟ್, ನ್ಯೂ ಪ್ರಾಜೆಕ್ಟ್ ವಿತ್ ಅ ಮ್ಯಾಕ್ಸಿಮಮ್ ವಿತ್ ಅ ಮ್ಯಾಕ್ಸಿಮಮ್ ರಿಟರ್ನ್, ವಿತ್ ಎಕ್ಸ್ಪೆಕ್ಟೇಷನ್ ಆಫ್ ಮ್ಯಾಕ್ಸಿಮಮ್ ರಿಟರ್ನ್. ಸೊ ತುಂಬ ಹೊಸ ಪ್ರಾಜೆಕ್ಟಲ್ಲಿ, ತುಂಬ ರಿಸ್ಕಿಯಾಗಿರೋಂಥ ಪ್ರಾಜೆಕ್ಟಲ್ಲಿ, ತುಂಬ ಇನೋವೇಟಿವ್ ಐಡಿಯಾಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಪ್ರಪೋಸಲ್ಸ್ಗಳೇನಿದೆ ಅದನ್ನು ನಾವೇನಂತ ಕರಿತೀವಿ, ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ಸೀಡ್ ಕ್ಯಾಪಿಟಲ್ ಅಂತಲೇ ಬೇಸಿಕ್ ಕ್ಯಾಪಿಟಲ್, ಬಿಗಿನಿಂಗ್ ಕ್ಯಾಪಿಟಲ್. ಸೊ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಿಗಿನಿಂಗ್ ಆಗಿ ಬೇಸಾಗಿ ಏನು ಬೇಕೋ ಕ್ಯಾಪಿಟಲ್, ಅದನ್ನು ನಾವು ಸೀಡ್ ಕ್ಯಾಪಿಟಲ್ ಅಂತೀವಿ. ಈ ರೀತಿಯಾದ ಆ್ಯಕ್ಟಿವಿಟಿಗಳು ಏನಾದರೂ ಫೈನಾನ್ಷಿಯಲ್ ಸರ್ವಿಸಸ್ಸು ಪ್ರೊವೈಡ್ ಮಾಡ್ತಾಯಿದ್ರೆ, ಪರ್ಫಾರ್ಮ್ ಮಾಡ್ತಾಯಿದ್ರೆ ಅವುಗಳನ್ನು ನಾವು ಫಂಡ್ ಬೇಸ್ಡ್ ಆ್ಯಕ್ಟಿವಿಟಿಗಳಲ್ಲಿ ಕ್ಲಾಸಿಫೈ ಮಾಡ್ತೀವಿ ಅಂತ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಒನ್, ಡೀಲಿಂಗ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ಅಂತ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಕ್ಟಿವಿಟೀಸ್. ಸೊ ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ವಿಚ್ ಆರ್ ಕನ್ವರ್ಟಿಂಗ್ ದ ಕರೆನ್ಸೀಸ್ ಆಫ್ ಒನ್ ಕಂಟ್ರಿ ಕರೆನ್ಸಿ ಇಂಟು ಅನದರ್ ಕಂಟ್ರಿ ಕರೆನ್ಸಿ. ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣದೊಂದಿಗೆ ಬದಲಾವಣೆ ಮಾಡಿಕೊಡ್ತಾ ಇದ್ದರೆ
ಸೊ ಫಾರಿನ್ ಎಕ್ಸ್ಚೇಂಜ್ ಆ್ಯಕ್ಟಿವಿಟಿಗಳನ್ನ ಬೈ ಮಾಡ್ತಾಯಿದ್ರೆ, ಸೇಲ್ ಮಾಡ್ತಾಯಿದ್ರೆ ಫಾರಿನ್ ಎಕ್ಸ್ಚೇಂಜ್ಗಳನ್ನ, ಈ ರೀತಿಯ ಸರ್ವಿಸಸ್ಗಳೇನಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಮಾಡ್ತಾಯಿದ್ರೆ ಅವುಗಳನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಈ ರೀತಿಯ ಸರ್ವಿಸಸ್ ಏನಾದರೂ ಪ್ರೊವೈಡ್ ಮಾಡ್ತಾಯಿದ್ರೆ ಅವುಗಳನ್ನು ನಾವಿಲ್ಲಿ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಅಂತ. ಕ್ಲಿಯರ್ ಅಲ್ಲ? ನೆಕ್ಸ್ಟ್ ಒನ್, ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್. ಇಟ್ಸ್ ನಥಿಂಗ್ ಬಟ್ ಫೀಸ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ಯಾವ್ಯಾವ ಬರ್ತವೆ? ಮ್ಯಾನೇಜಿಂಗ್ ಆಫ್ ಕ್ಯಾಪಿಟಲ್ ಇಶ್ಯೂ, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಪ್ರೀ ಇಶ್ಯೂ ಆ್ಯಂಡ್ post issue activities relating to the capital issue in accordance with the SEBI guidelines and thus enabling the promoters to the market their issue. ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಇಶ್ಯೂ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು? ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಇಶ್ಯೂಯಿಂಗ್ ಅಸ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್, ಯು ಹ್ಯಾವ್ ಟು ಫಾಲೋ ಸಮ್ ಆಫ್ ದ ಗೈಡ್ಲೈನ್, ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚ್ ಈಸ್ ಲೈಡ್ ಡೌನ್ ಆರ್ ವಿಚ್ ಈಸ್ ಗಿವನ್ ಬೈ ದ ಸೆಬಿ. ಸೊ ಯಾವುದಾದ್ರೂ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳನ್ನು ನೀವು ಪಬ್ಲಿಕ್ ಇಶ್ಯೂ ಮಾಡ್ತಿದ್ರ ಅಂತಂದರೆ ನೀವು ಕೆಲವೊಂದು ನೀತಿ ನಿಯಮಗಳನ್ನು, ಒಂದು ಕಾನೂನು ಕಟ್ಟಳೆಗಳನ್ನು, ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಆ ರೀತಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಲಿಕ್ಕೆ, ನಿನಗೆ ಅನುಕೂಲ ಮಾಡಿಕೊಡೋಕ್ಕೆ ಅಥವಾ ನಿನಗೊಂದು ಹೆಲ್ಪ್ ಮಾಡಲಿಕ್ಕೆ ಏನಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ಅಂದರೆ ಅವುಗಳನ್ನು ನಾವು ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಪ್ರತಿ ಸಾರಿ ನೀವು ಇಶ್ಯೂ ಮಾಡೋದು ಯಾವಾಗ? ನಿಮ್ಮ ಕಂಪ್ನಿ ಲೈಫ್ ಟೈಮಲ್ಲಿ 1 ಸಾರಿನ 2 ಸಾರಿನ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ, ಶೇರ್ಗೆ ಅಮೌಂಟ್ನ. ನಿಮಗೆ ಗೊತ್ತಿರೋದಿಲ್ಲ ಯಾವ್ಯಾವ ಪ್ರೊಸೀಜರ್ಸ್ ಏನಿದೆ, ಪ್ರೀ ಇಶ್ಯೂ ಏನು ಮಾಡಬೇಕು, ಪೋಸ್ಟ್ ಇಶ್ಯೂ ಏನು ಮಾಡಬೇಕು, ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಮಾಡ್ಕೋಬೇಕು, ಅಪ್ಲಿಕೇಶನ್ ಯಾವ ರೀತಿ ಕಾಲ್ ಮಾಡಬೇಕು, ಅದಕ್ಕೇನೇನು ಫಾರ್ಮಾಲಿಟೀಸ್ ಇದೆ. ಸೊ ಇವುಗಳೆಲ್ಲವೂ ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ನಾವು ಒಬ್ಬ ಬಿಸ್ನೆಸ್ ಮನ್ಗಳಾಗಿ ನಾವೇನು ಮಾಡ್ಬೋದು, ಲೈಫಲ್ಲಿ 1 ಸಾರಿನ 2 ಸಾರಿ ಅಂದರೆ ನಮ್ಮ ಕಂಪ್ನಿ ಲೈಫ್ ಟೈಮಲ್ಲಿ 2 ಸಾರಿ ಅಥವಾ 3 ಸಾರಿ ನಾವೇನು ಮಾಡಿದ್ವಿ, ಸಬ್ಸ್ಕ್ರೈಬ್ ಮಾಡ್ಕೊತೀವಿ. ಅಂದರೆ ಅದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವೇ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆ ನಾವೇನು ಮಾಡಬೇಕಾಗುತ್ತೆ, ಅಗ್ರಿಮೆಂಟ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ನಮ್ಮ ಪರವಾಗಿ ಈ ರೀತಿಯಾದ ಎಲ್ಲ ಆ್ಯಕ್ಟಿವಿಟಿಗಳನ್ನು ಏನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಪರ್ಫಾರ್ಮ್ ಮಾಡ್ತವೆ ಅವುಗಳನ್ನು ನಾವೇನಂತ ಕರಿತೀವಿ, ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಥವಾ ಫೀಸ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಈ ರೀತಿಯಾದ ಆ್ಯಕ್ಟಿವಿಟಿಗಳನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಪರ್ಫಾರ್ಮ್ ಮಾಡ್ತವೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ. ಸೊ ನೆಕ್ಸ್ಟ್ ಒಂದು ನೋಡೋದಾದರೆ, ಮೇಕಿಂಗ್ ಅರೇಂಜ್ಮೆಂಟ್ ಫಾರ್ ಪ್ಲೇಸ್ಮೆಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಡೆಟ್ ಇನ್ಸ್ಟ್ರೂಮೆಂಟ್ ವಿತ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಸೊ ಇಲ್ಲಿ ಮ್ಯಾನೇಜಿಂಗ್ ಆಫ್ ಕ್ಯಾಪಿಟಲ್, ಪ್ಲೇಸ್ಮೆಂಟ್ ಆಫ್ ಕ್ಯಾಪಿಟಲ್ ಅಂತಂದರೆ ಅದಕ್ಕೆ ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡೋದಾಗಿರ್ಬೋದು, ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪ್ರಿಪ್ರೇಷನ್ ಮಾಡೋದಾಗಿರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆ ಅಂಡರ್ ರೈಟಿಂಗ್ ಮಾಡೋದಾಗಿರ್ಬೋದು. ಈ ರೀತಿಯಾದ ಒಂದು ಆ್ಯಕ್ಟಿವಿಟಿಗಳನ್ನು ಪರ್ಫಾರ್ಮ್ ಮಾಡಲಿಕ್ಕೆ ನಮಗೆ ಯಾವುದಾದ್ರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ನಾವೇನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ, ಅದು ಯಾವುದೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ನಾವು ಒಂದು ಕೊಲಾಬ್ರೇಟ್ ಆಗಿದ್ದರೆ, ಸೊ ಆ ರೀತಿಯಾದ ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನೇನಾದ್ರು ಪ್ರೊವೈಡ್ ಮಾಡ್ತಿದ್ದಾರೆ ಅಂದರೆ ಅವುಗಳನ್ನು ನಾವು ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತೇಳಿ ಕರಿತೀವಿ. ಸೊ ಈ ರೀತಿಯಾದ ಆ್ಯಕ್ಟಿವಿಟಿಗಳನ್ನು ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಾದರೂ ಪ್ರೊವೈಡ್ ಮಾಡ್ತಾಯಿದ್ರೆ ಅವುಗಳನ್ನು ನಾವಿಲ್ಲಿ ಫೀಸ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಹೆಡ್ಡಿಂಗಲ್ಲಿ ನಾವು ನೋಡ್ಬೋದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಅರೇಂಜ್ಮೆಂಟ್ ಆಫ್ ಫಂಡ್ಸ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಫಾರ್ ದ ಕ್ಲೈಂಟ್ ಪ್ರಾಜೆಕ್ಟ್ ಕಾಸ್ಟ್ ಆರ್ ಹಿಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಏನಾದರೂ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ ಕಾಸ್ಟ್ಗಳನ್ನು ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕಾಗಿದ್ರೆ, ಸೊ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಕೆಲವೊಂದು ಆರ್ಗನೈಸೇಷನ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ಅಂದರೆ ಈಗ ನಾವು ಮರ್ಚೆಂಟ್ ಬ್ಯಾಂಕಿಂಗ್ ಅಂತಲೇ ಕರಿತೀವಿ ಅವ್ರನ್ನ. ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳು ಎಲ್ಲವೂ ಕೂಡ ನಾವು ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ಬರುವಂಥದ್ದು. ಸೊ ಈ ರೀತಿಯ ಸರ್ವಿಸಸ್ಗಳನ್ನು ಏನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ರಲ್ಲ ಅವುಗಳೆಲ್ಲವೂ ಕೂಡ ನಾವೇನಿಂದ ಕರಿತೀವಿ ಇಲ್ಲಿ ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. And last one, the assisting in the process of getting all government and other clearances. ಸೊ ನೀವು ಯಾವುದಾದ್ರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕ್ಯಾಪಿಟಲ್ ಇಶ್ಯೂಸ್ ಮಾಡ್ತಿದ್ದೀರಾ, ಶೇರ್ಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ನಾವು ಮಾಡ್ಕೊತಿದ್ದೀರಾ ಅಂತಂದರೆ ನಿಮ್ಮ ಗೌರ್ಮೆಂಟಿಂದ ಅಪ್ರೂವಲ್ ಬೇಕಾಗುತ್ತೆ, ಪ್ರಾಜೆಕ್ಟ್ ಅಪ್ರೂವಲ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಸ್ ಆಗಿರ್ಬೋದು, ಯಾವುದೋ ಒಂದು ಆರ್ಗನೈಸೇಷನ್ಸಿಂದ ಅಪ್ರೂವಲ್ ಆಗಿರ್ಬೋದು, ಯಾವುದೋ ಒಂದು ಬೋರ್ಡಿಂದ ಅಪ್ರೂವಲ್ ಆಗಿರ್ಬೋದು. ಸೊ ಈ ರೀತಿಯ ಕ್ಲಿಯರೆನ್ಸ್ಗಳನ್ನು ತಗೊಳ್ಳಿಕ್ಕೆ ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ನಮಗೆ ಹೆಲ್ಪ್ ಮಾಡ್ತವೆ. ಸೊ ಆ ರೀತಿಯಾದ ಆ್ಯಕ್ಟಿವಿಟಿಗಳು ಏನಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪರ್ಫಾರ್ಮ್ ಮಾಡ್ತಾಯಿದ್ರೆ ಅವುಗಳನ್ನು ನಾವಿಲ್ಲಿ ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಅಂತ. ಸೊ ಇಷ್ಟು ನಿಮ್ಮ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಬೇಸ್ಡ್ ಆನ್ ಫಂಡ್ ಬೇಸ್ಡ್ ಆ್ಯಂಡ್ ನಾನ್ ಫಂಡ್ ಬೇಸ್ಡ್. ಸೊ ಇಲ್ಲಿ ಫಂಡ್ ಬೇಸ್ಡಲ್ಲಿ ನಾವು ಭಾಳ ಮುಖ್ಯವಾಗಿ ನೋಡೋದಾದರೆ ನಮಗೆ ಮೇಯ್ನಾಗಿ ಬರೋದಿಲ್ಲಿ ಅಂಡರ್ ರೈಟಿಂಗ್ ಬರುತ್ತೆ. ಅದ್ರ ಜೊತೆಗೆ ಡೀಲಿಂಗ್ ಇನ್ ಸೆಕೆಂಡ್ರಿ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ಅಂತಲೇ ಹೇಳ್ತಾನೆ. ನೆಕ್ಸ್ಟ್ ಥರ್ಡ್ ಒನ್ ಪಾರ್ಟಿಸಿಪೇಟಿಂಗ್ ಇನ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳಾಗಿರ್ಬೋದು. ಅದ್ರ ಜೊತೆಗೆ
ಇನ್ವಾಲ್ವಿಂಗ್ ಇನ್ equipment leasing, hire purchase, venture capital and seed capital. ಆ್ಯಂಡ್ ಫಿಫ್ತ್ ಒನ್ ಡೀಲಿಂಗ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಕ್ಟಿವಿಟೀಸ್. ಇಷ್ಟುಗಳು ನಿಮಗೆ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ಬರೋವಂಥದ್ದು. ಅದೇ ರೀತಿ ಇನ್ನು ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ಇಶ್ಯೂ ಮ್ಯಾನೇಜ್ಮೆಂಟ್ ಬರುತ್ತೆ, ಕ್ಯಾಪಿಟಲ್ ಇಶ್ಯೂ ಮ್ಯಾನೇಜ್ಮೆಂಟ್ ಬರುತ್ತೆ, ಮತ್ತು ಪ್ಲೇಸ್ಮೆಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ವಿತ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಅರೇಂಜ್ಮೆಂಟ್ ಆಫ್ ಫಂಡ್ಸ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ದ ಫಂಡ್ಸ್ನ ಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು. ಅದ್ರ ಜೊತೆಗೆ ಗೌರ್ಮೆಂಟಿಂದ ಅಪ್ರೂವಲ್ಸ್ ಅಥವಾ ಕ್ಲಿಯರೆನ್ಸ್ನ ತೊಗೊಳ್ಳಿಕ್ಕೆ ನಮ್ಗೆ ಏನೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹೆಲ್ಪ್ ಮಾಡ್ತಾವಲ್ಲ, ಇವುಗಳೆಲ್ಲವೂ ಕೂಡ ನಾವು ಏನಂತ ಕರಿತೀವಿ, ನಾನ್ ಫಂಡ್ ಬೇಸ್ಡ್ ಆ್ಯಕ್ಟಿವಿಟೀಸಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ, ಥ್ಯಾಂಕ್ ಯು.